ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 2 ವರ್ಷದಿಂದ ಹಾಕ್ತಾ ಇದ್ದೀನಿ ವಿಡಿಯೋಸು. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗೂ ಇದೆ. ಆದರೂ ಇನ್ನೂ ಸ್ವಲ್ಪ ಜನ ಅನ್ಸಬ್ಸ್ಕ್ರೈಬ್ ಮಾಡಲಿಲ್ಲ. ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ನೋಡಿ. ಇದು ಬಂದುಬಿಟ್ಟು ನಾನು ಎಲ್ಲಿ ಹೋಗಿದ್ದೀನಿ ಏನು ಫಸ್ಟೇ ಇಷ್ಟೊಂದೆಲ್ಲ ಮಾಹಿತಿ ನನ್ನದೇ ಕೊಟ್ಟಿದ್ದ ಹಾಗಿದೆ ಅಲ್ವಾ. ಖಂಡಿತ. ಯಾಕೆ ಅಂತ ಅಂದರೆ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಬೇಕು. ಅದಕ್ಕೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ. ಸುಮಾರು ಜನ ನೋಡ್ತಾ ಇದ್ದೀರಾ. ಅನಲಿಟಿಕ್ಸಲ್ಲಿ ನೋಡ್ತಿದ್ರೆ ನಂಗೆ ಗೊತ್ತಾಗ್ತಿದೆ, ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿರೋದು, ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿರೋದಾಗಿದೆ. ಹಾಗಾಗಿ ಅಲ್ಲಿ ಹಬ್ಬದ ಸಂಭ್ರಮ ಆಚರಣೆ ಅಲ್ಲೆಲ್ಲ ಹೇಗೆ ಮಾಡಿದ್ದಾರೆ ಏನು ಅಂತ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಹಂಗಾಗಿ ನೀವುಗಳು ನೋಡಿ, ನಿಮಗೂ ಒಳ್ಳೆಯದಾಗಲಿ. ಯಾರೆಲ್ಲ ಹೋಗಿದ್ರಿ ಪದ್ಮಾವತಿ ದೇವಸ್ಥಾನಕ್ಕೆ, ಹೇಗೆ ನಿಮಗೆ ದರ್ಶನ ಆಗಿತ್ತು, ಅಲ್ಲಿ ನೀವು ಏನೇನು ಪ್ಲ್ಯಾನ್ ಮಾಡ್ಕೊಂಡ್ರಿ ಅಲ್ಲಿಂದ ಹೋಗಿದ್ದಾಗ ನೀನು ಎಲ್ಲಿ ಹೋಗಬೇಕು ಅನ್ನೋದು ಎಲ್ಲ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಆವಾಗ ನೀವು ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಅನ್ನೋದು ನನಗೆ ಒಂದು ಖುಷಿ ಆಗುತ್ತೆ. ನಿಮ್ಮ ರಿಪ್ಲೈ ನನಗೆ ಅದು ನೀವು ನಾನು ಮಾಡ್ತಾ ಇರೋ ಎಫರ್ಟ್ಸ್ಗೆ ತಿರ್ಗಾ ನನಗೆ ವಾಪಸ್ ರಿಟರ್ನ್ ನನ್ನ ಎಫರ್ಟ್ಸ್ದು ನೀವು ರಿಟರ್ನ್ ಕೊಟ್ಟಂಗೆ ಆಗುತ್ತೆ ನನಗೆ ಕಾಮೆಂಟ್ ಮಾಡಿದ್ರೆ. ಹಾಗಾಗಿ ದಯವಿಟ್ಟು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮಾಡ್ಕೊಳ್ಳಿ. ನಾನಂತೂ ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಿ ಮಾಡಿದೆ. ನಾನು ಹೋದಾಗ ತುಂಬ ರಶ್ ಇತ್ತು. 200 ರೂಪಾಯಿ ಟಿಕೆಟ್ ಇದೆ, ಅಲ್ಲಿ 50 ರೂಪಾಯಿ ಟಿಕೆಟ್ ಇದೆ. ಯಾಕಂದರೆ ನಾನು ಪ್ಯಾಕೇಜಲ್ಲಿ ಹೋದಾಗ ನನಗೆ ಗೊತ್ತಿತ್ತು ಅಲ್ಲಿ 200 ರುಪೀಸು 50 ಮತ್ತು ಜನ್ರಲಾಗಿ ಹೋಗಿ ಬರೋರು ಎಲ್ಲನೂ ಒಂದೇ ಕಡೆ ಮರ್ಜ್ ಆಗ್ತಾರೆ. ಅದಕ್ಕೋಸ್ಕರ ನಾನೇನು ತೊಗೊಳ್ಳೇ ಇಲ್ಲ. ಕ್ಯೂವಲ್ಲೇ ಬಂದೆ. ಆ್ಯಕ್ಚುಲಿ ಕ್ಯೂವಲ್ಲೇ ಬೇಗನೆ ಬರ್ಬೋದು. ನಾವು ಟಿಕೆಟ್ಗೂ ವಿಚಾರ್ಸೋಕ್ಕೆ ಹೋದಾಗ ನಮ್ಮ ಜೊತೆ ಬಂದವರು ಅವರು ಆಮೇಲೆ ನಾವು ನೋಡಿದಾಗ ನಮ್ಮ ದರ್ಶನ ಆಗಿ ನಾವು ಪ್ರಸಾದ ತಿಂತಿದ್ದಾಗ ಅವರು ಅವಾಗ ಹೋಗ್ತಾ ಇದ್ದಿದ್ದಾಗಿತ್ತು. ನಿಮಗೆ ದೇವರಿಗೆ ಕಾಣಿಕೆ ಏನಾದರೂ ಕೊಡಬೇಕಂದ್ರೆ ಖುಷಿಯಾಗಿ ಆರಾಮಾಗಿ ಇದರದಕ್ಕೆ ಹುಂಡಿಗೆ ಹಾಕ್ಬೋದು. ಆವಾಗ ಅದು ದೇವಸ್ಥಾನದ ಡೆವಲಪ್ಮೆಂಟ್ಗೆ ಅನ್ನೋದಕ್ಕಾಗಿರುತ್ತೆ. ನೋಡಿ ಅಲ್ಲಿ ಎಷ್ಟು ಖಾಲಿ ಹಾಗೆ ಇದರದಿದೆ. ಅಲ್ಲಿ ಮುಂದೆ ಅಷ್ಟೊಂದು ಕ್ರೌಡು ಅನ್ನಂಗೆ ನಮಗೆ ಇದರದ್ದು ಆಗಿತ್ತು. ನಾವು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹಂಗೆ ಹೋದ್ರಿ. ನಮಗೆ ನೀಟಾಗಿ ದರ್ಶನ ಆಯಿತು. ದೇವಿ ಮುಂದೆ ನಿಂತ್ಕೊಳ್ಳೋದು ಒಂದು ಇಲ್ಲ ಅಂದರೂ ಒಂದು 5ರಿಂದ 10 ನಿಮಿಷದವರೆಗೂ ಆರಾಮಾಗಿ ನಿಂತಿದ್ದೀವಿ. ಯಾರು ನೂಕಾಟ ತಳ್ಳಾಟ ಹೋಗಿ ಅಂತ ಏನೂ ಮಾಡಲಿಲ್ಲ. ನಾನು ಚೆನ್ನಾಗಿ ದೇವ್ರ ದರ್ಶನ ನೋಡಿ ನನ್ನ ಮಗಳಿಗೆ ಒಳ್ಳೆ ಆರೋಗ್ಯ ಕೊಡು ಅನ್ನೋದು ಇದಕ್ಕೋಸ್ಕರನೇ ಮೋಸ್ಟ್ ನಾವೆಲ್ಲ ಈಗ ದೇವಸ್ಥಾನಗಳಿಗೆ ಹೋಗಿ ಅವಳಿಗೆ ಒಳ್ಳೆ ಆರೋಗ್ಯ ಇರಲಿ ಅನ್ನೋದಕ್ಕೆ ಮಾಡ್ತಿರೋದು. ಹಂಗಾಗಿ ನನಗೆ ಬಹಳ ಖುಷಿ ಆಯಿತು. ನಿಮ್ಗಳಿಗೂ ಖುಷಿ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸ್ಟೇ ಟ್ಯೂನ್.